ಭಗವಂತನನ್ನ ಮತ್ತೊಂದು ರೂಪದಲ್ಲಿ ಕಾಣ್ತಕ್ಕಂತ ಒಂದು ಸಂದರ್ಭ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ನೋಡ್ತಾ ಇದ್ದೀವಿ. ಈ ಜನಸ್ತೋಮವನ್ನು ನೋಡಿದಾಗ ಗವಿಸಿದ್ದೇಶ್ವರರು ಎಲ್ಲಾ ವರ್ಗದ ಜನರಿಗೂ ಕೂಡ ಆಶೀರ್ವಾದ ಮಾಡೋದ್ರ ಮುಖೇನ ಅಭಿನವ ಗವಿಸಿದ್ದೇಶ್ವರರ ತಪಸ್ಸಿನ ಫಲ, ಹಿರಿಯರ ಆಶೀರ್ವಾದ ಪ್ರಾಯಶಃ ಶಾಶ್ವತವಾಗಿ ಸೂರ್ಯಚಂದ್ರ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಇರ್ತದೆ ಅನ್ನೋದಕ್ಕೆ ಇವತ್ತಿನ ಜನಸ್ತೋಮವನ್ನು ನೋಡಿದ್ರೆ ಇಡೀ ವಿಶ್ವದ ಭೂಪಟದಲ್ಲಿ ಇಂಥ ಮತ್ತೊಂದು ಜಾತ್ರಾ ಮಹೋತ್ಸವನ ನಾವೆಲ್ಲೂ ಕೂಡ ಕಾಣಕ್ಕಾಗೋದಿಲ್ಲ. ಅದು ಕಾಣಲೇಬೇಕು ಅಂದ್ರೆ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ. ಈ ಜಾತ್ರೆ ಒಂದು ಅದ್ಭುತವಾದ ವಿಸ್ಮಯ, ಮತ್ತೆ ರಾಷ್ಟ್ರಕ್ಕೆ ವಿಶ್ವಕ್ಕೆ ಎಲ್ಲಾ ತರದ ಆಶೀರ್ವಾದವನ್ನು ಮಾಡ್ತಕ್ಕಂಥದಕ್ಕೆ ಆ ಪರಮಾತ್ಮನನ್ನ ಬೇಡ್ಕೊಳ್ಳೋಣ. ಅಭಿನವ ಗವಿಸಿದ್ದೇಶ್ವರು ಕೂಡ ಈ ಕೆಲಸದಲ್ಲಿ ತಮ್ಮ ತಪಸ್ಸಿನ ಫಲವನ್ನ ಧಾರೆ ಎರೆದಿದ್ದಾರೆ. ಗವಿಸಿದ್ದೇಶ್ವರನ ಒಂದು ಜಾತ್ರೆ ಇದು ಮಠಕ್ಕೆ ಮಾತ್ರ ಅಲ್ಲ, ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಭಾರತ ದೇಶದ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಡುವುದರ ಮುಖೇನ ಈ ಒಂದು ಜಾತ್ರೆ ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಸಂದೇಶ. ಈ ಸಂದೇಶವನ್ನ ನಾವೆಲ್ಲರೂ ಕೂಡ ನೋಡೋದ್ರ ಮುಖೇನ ಆ ಗವಿಸಿದ್ದೇಶ್ವರನ ಪ್ರಾರ್ಥನೆ ಮಾಡೋಣ. ಅವನ ಆಶೀರ್ವಾದ ಸದಾ ಎಲ್ಲರಿಗೂ